ಕೊಕ್ರೆ, ಇದದೇ ಅಲ್ವಾ ನನ್ನ ಜೀವನ ಉಳಿಸಿದ್ದು? ಅಯ್ಯೋ ನನ್ನ ಅದೃಷ್ಟವೇ, ಸಿಂಹದಿಂದ ತಪ್ಪಿಸ್ಕೊಂಡು ಬೇಟೆಗಾರನ ಕೈಗೆ ಸಿಕ್ಕಿ ಬಿದ್ದಿದ್ದೀನಿ. ಒಂದಿನ ಏನಾಯ್ತಂದ್ರೆ, ಅದು ಸಾಯಂಕಾಲದ ಸಮಯ. ಒಂದು ಬೇಟೆಗಾರ ಬೇಟೆ ಆಡಕ್ಕೋಸ್ಕರ ತಿರುಗಾಡ್ತಾ ಇರ್ತಾನೆ. ಏನ್ ಕಾಡಿದು, ಯಾವುದೇ ಪ್ರಾಣಿ ಇಲ್ಲ, ಸುಮ್ನೆ ಬಂದೆ ಇಲ್ಲಿ. ಆಗ ಅವನ್ ಮುಂದೆ ಸಡನ್ ಆಗಿ ಒಂದು ಸಿಂಹ ನಡ್ಕೊಂಡ್ ಬರ್ತಿರೋದು ನೋಡ್ತಾನೆ. ಅಯ್ಯಪ್ಪ, ಸಿಂಹನ? ಅದನ್ನ ನೋಡಿ ಬೇಟೆಗಾರನಿಗೆ ತುಂಬಾ ಭಯ ಆಗುತ್ತೆ. ಕೈ ಕಾಲೆಲ್ಲ ನಡುಗ್ತಿರುತ್ತೆ. ಅವನು ಎಷ್ಟು ಭಯ ಪಡ್ತಾನಂದ್ರೆ ಅವನ್ ಕೈಯಲ್ಲಿರುವ ಗನ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಆಮೇಲೆ ಹೋಗಿ ಅವನು ಬಚ್ಚಿಟ್ಕೋತಾನೆ. ಅಯ್ಯಪ್ಪ, ಇಷ್ಟ್ರ ತನಕ ಪ್ರಾಣಿಗಳೇ ಕಂಡಿರ್ಲಿಲ್ಲ, ಆದ್ರೆ ಈಗ ಸಿಂಹ. ದೇವ್ರೇ! ಸಿಂಹ ಬೇಟೆಗಾರನಿಗೆ ತುಂಬಾನೇ ಹತ್ರ ಇತ್ತು. ವಾಸನೆಯಿಂದ ಅವನನ್ನು ಕಂಡಿಡಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಇನ್ನೊಂದ್ ಕಡೆ ಬೇಟೆಗಾರ ಹೀಗಂತ ಬೇಡ್ಕೋತಾನೆ, ದೇವ್ರೇ ಸಹಾಯ ಮಾಡೋದಕ್ಕೆ ಯಾರನ್ನಾದ್ರೂ ಕಳ್ಸು ಅಂತ. ಅದೇ ಸಮಯಕ್ಕೆ ಅಲ್ಲಿ ಒಂದು ಕೊಕ್ಕರೆ ಬರುತ್ತೆ. ಅದು ಹಾರ್ತಾ ಬಂದು ಒಂದು ಮರದ ಕೆಳಗಡೆ ಕುತ್ಕೊಳ್ಳುತ್ತೆ. ಅಲ್ಲೇ ಸಿಂಹ ಕೂಡ ನಿಂತಿರ್ತಾನೆ. ಅರೆ ವಾ, ಕೊಕ್ರೆನಾ? ಹಂಗಂತ ಹೇಳಿ ಆ ಸಿಂಹ ಕೊಕ್ಕರೆ ಹತ್ರ ಹೋಗ್ತಾನೆ. ಅಷ್ಟರಲ್ಲೇ ಆ ಕೊಕ್ಕರೆ ತುಂಬಾ ಹುಷಾರಾಗಿ ಅವಾಗವಾಗ ಹಾರುತ್ತೆ, ಮತ್ತೆ ಮತ್ತೆ ಕೆಳಗಡೆ ಬಂದು ಅದು ಕೊರುತ್ತೆ. ಈ ರೀತಿ ಕೊಕ್ಕರೆ ಸಿಂಹನ ತುಂಬಾ ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನೋಡಿ ಬೇಟೆಗಾರನಿಗೆ ಸಂತೋಷ ಆಗತ್ತೆ. ಅಯ್ಯಪ್ಪ, ಧನ್ಯವಾದ ಕೊಕ್ರೆಗೆ, ನನ್ನ ಜೀವನ ಕಾಪಾಡಿದ್ದಕ್ಕೆ. ಅಯ್ಯಪ್ಪ! ಹಂಗಂತೇಳಿ ಬೇಟೆಗಾರ ಅಲ್ಲಿಂದ ಹೊರಡ್ತಾನೆ. ಅದೇ ಸಮಯಕ್ಕೆ ಆ ಕೊಕ್ಕರೆ ಕೆಳಗಡೆ ಬಂದ್ ಬೀಳುತ್ತೆ. ಅದು ಅವನನ್ನ ಕಾಪಾಡಕ್ಕೆ ಬಂದಿರುವ ಆ ಕೊಕ್ಕರೆಯ ತಲೆ ಮೇಲೆ ಒಂದು ವಜ್ರ ಬೇರೆ ಇರುತ್ತೆ. ಮತ್ತೆ ಪಾಪ ಅದ್ರ ಹೊಟ್ಟೆಯಲ್ಲಿ ಒಂದು ಕಟ್ಟಿಗೆ ಚುಚ್ಕೊಂಡಿತ್ತು. ಅದರಿಂದ ಅದಕ್ಕೆ ಪಾಪ ರಕ್ತ ಸುರಿತಿತ್ತು. ಕೊಕ್ರೆ, ಇದದೇ ಅಲ್ವಾ ನನ್ನ ಜೀವನ ಉಳಿಸಿದ್ದು? ಅಯ್ಯೋ ನನ್ನ ಅದೃಷ್ಟವೇ, ಸಿಂಹದಿಂದ ತಪ್ಪಿಸ್ಕೊಂಡು ಬೇಟೆಗಾರನ ಕೈಗೆ ಸಿಕ್ಕಿ ಬಿದ್ದಿದ್ದೀನಿ. ಹೆದರ್ಬೇಡ ನೀನು. ನಿನ್ನ ಹಿಂದೆ ಆ ಸಿಂಹ ಬಂದಿರ್ಲಿಲ್ಲ ಅಂದ್ರೆ ನನ್ನನ್ನೇ ಕೊಂದಾಗ್ತಿತ್ತದು. ನಿನ್ನನ್ನ ಜೀವ ಉಳಿಸಿದ್ಯಾ, ನಿನ್ನನ್ನ ಕೊಲ್ಲಲ್ಲ ನಾನು. ಆದ್ರೆ ಒಂದು ವಿಷಯ ಹೇಳು, ಆ ವಜ್ರ ತಲೆಯಲ್ಲಿ ಹೇಗೆ ಮತ್ತೆ ಹೊಟ್ಟೆಗೆ ಹೇಗೆ ಗಾಯ ಆಯ್ತು? ಅಯ್ಯ, ಆ ಸಿಂಹಕ್ಕೆ ಆಡ್ಸಕ್ಕಂತ ಹೋಗಿ ಮರಕ್ಕೆ ಹೋಗಿ ತಗ್ಲಾಕೊಂಡೆ ನಾನು. ಅಲ್ಲೇ ತಾಕ್ತು. ಈ ವಜ್ರದಲ್ಲಿ ನನ್ನ ಜೀವನೇ ಕುತ್ಕೊಂಡಿದೆ ಗೊತ್ತಾ? ಇದು ನನ್ನ ತಲೆ ಮೇಲಿರೋ ತನಕ ನಾನು ಸಾಯಂಗಿಲ್ಲ. ನನಗೇನಾದ್ರೂ ಆಗ್ಲಿ, ಹಾಗಾಗಿ ನಾನು ಜೀವಂತ ಇರೋದು. ಹೆದರ್ಬೇಡ, ನೀನ್ ನನ್ನ ಜೀವನ ಕಾಪಾಡಿದ್ಯಾ, ನಿನಗೆ ಗುಣಮುಖ ಮಾಡ್ತೀನಿ ನಾನು. ಹಂಗಂತ ಹೇಳಿ ಬೇಟೆಗಾರ ಅದಕ್ಕೆ ಚುಚ್ಕೊಂಡಿರುವ ಕಟ್ಟಿಗೆನ ತೆಗೆದು ಬಿಡ್ತಾನೆ. ಮತ್ತೆ ಅದರ ಗಾಯಕ್ಕೆ ಔಷಧಿಯನ್ನು ಹಾಕ್ತಾನೆ. ಅವತ್ತಿನ ದಿನದಿಂದ 2 ದಿನ ಕೊಕ್ಕರೆನ ಅವನ ಟೆಂಟ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋತಾನೆ. ಆಮೇಲೆ ಆ ಕೊಕ್ಕರೆ ತುಂಬಾನೇ ಆರೋಗ್ಯವಾಗುತ್ತೆ. ಪ್ರೀತಿಯ ಕೊಕ್ರೆ, ನೀನ್ ಸರಿಯಾಗಿದ್ಯಾ. ನಾನು ಊರಿಗೆ ಹೊರಟೆ, ಮತ್ತೆ ನಿನ್ನ ನೋಡೋಕಂತ ಮನ್ಸಾದ್ರೆ ಬರ್ತೀನಿ. ಆಯ್ತು ದೋಸ್ತ, ಸರಿ ಹೋಗಿ ಬಾ. ನನ್ನ ಹೆಲ್ಪ್ ಬೇಕಾದ್ರೆ ನನ್ನನ್ನು ಕರಿ, ಆಯ್ತಾ? ನೀನ್ ನನ್ನನ್ನು ಕರ್ದ ಕೂಡ್ಲೆ ಈ ವಜ್ರದಿಂದ ಲೈಟ್ ಬರುತ್ತೆ ಗೊತ್ತಾ? ಮತ್ತೆ ನಿನ್ನ ಹತ್ರ ಬರೋಕೆ ದಾರಿನೂ ತೋರಿಸುತ್ತೆ. ಏನ್ ಹೇಳ್ತಿದ್ಯಾ? ನನಗ್ ನಂಬಕ್ಕಾಗ್ತಿಲ್ಲ. ಇರ್ಲಿ, ಆದ್ರೆ ನಾನೀಗ ಹೊರಡ್ತೀನಿ. ಹಂಗಂತೇಳಿ ಆ ಬೇಟೆಗಾರ ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ದಿನದ ನಂತರ ಬೇಟೆಗಾರನ ಕಾಲಿಗೆ ಪೆಟ್ಟಾಗುತ್ತೆ. ಅದಕ್ಕೆ ಚಿಕಿತ್ಸೆ ಮಾಡಿಸ್ತಾನೆ. ಆದ್ರೂ ಅವನ ಕೈಯಲ್ಲಿ ತುಂಬಾ ದೂರ ನಡೆಯಕ್ಕಾಗ್ತಿರ್ಲಿಲ್ಲ. ನನ್ನೊಟ್ಟಿಗೆ ಒಳ್ಳೇದಾಗ್ಲಿಲ್ಲ, ಏನು ಕೆಲ್ಸನೂ ಮಾಡಕ್ಕಾಗ್ತಿಲ್ವೇ. ಮನೆಯಲ್ಲೇ ಹೀಗೆ ಬಿದ್ಕೊಂಡು ಸತ್ತೋಗ್ಬೇಕು ಅನ್ಸುತ್ತೆ. ಅವನು ನಿರಾಶೆ ಆಗ್ಬಿಡ್ತಾನೆ. ಅಷ್ಟರಲ್ಲೇ ಅವನಿಗೆ ಕೊಕ್ಕರೆಯ ಜ್ಞಾಪಕ ಬರುತ್ತೆ. ಪ್ರೀತಿಯ ಕೊಕ್ಕರೆ, ಎಲ್ಲಿದ್ಯಾ ನೀನು? ನಿನ್ನ ಹೆಲ್ಪ್ ಬೇಕು.
ಅವನಂಗ್ ಅಂದಿದ ತಕ್ಷಣ ಕಾಡಲ್ಲಿ ಎಲ್ಲೋ ಇರುವ ಕೊಕ್ಕರೆಯ ವಜ್ರ ಹೊಳೆಯುತ್ತದೆ. ಮತ್ತೆ ಅದಕ್ಕೆ ಗೊತ್ತಾಗುತ್ತೆ. ಅರೆ, ಬೇಟೆಗಾರನ ನಾನು ಕರಿತಿದ್ದಾನೆ, ನಾನು ಹೋಗ್ಬೇಕೀಗ. ಅಂಗಂತ ಅನ್ಕೊಂಡು ತಕ್ಷಣ ಹಾರ್ಕೊಂಡ್ ಹೋಗುತ್ತೆ. ಸ್ವಲ್ಪ ತಾದ್ಮೇಲೆ ಕೊಕ್ಕರೆಯ ಟೆಂಟ್ಗೆ ಹೋಗಿ ಸೇರುತ್ತೆ. ಅರೆ ಕೊಕ್ಕರೆ, ನೀನ್ ಹೇಳಿದ್ ನಿಜ, ನೀನಂತೂ ಬಂದ್ಬಿಟ್ಟಿದ್ಯಾ. ಹೇಳು ದೋಸ್ತ, ಏನ್ ಸಮಸ್ಯೆ ಆಯ್ತು? ಅದನ್ನ ಕೇಳಿ ಬೇಟೆಗಾರ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ಆಗ ಕೊಕ್ಕರೆ ಹೀಗನ್ನುತ್ತೆ. ನಿನ್ನ ರೋಗ ಸರಿ ಮಾಡಕ್ಕಾಗಲ್ಲ ನಂಗೆ, ಆದ್ರೆ ಹೊಟ್ಟೆಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ನಾನು. ಹಂಗಂತೇಳಿ ಕೊಕ್ಕರೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಅದರ ಬಾಯಲ್ಲಿ ಒಂದು ಮೀನನ್ನು ಹಿಡ್ಕೊಂಡು ವಾಪಸ್ ಬರುತ್ತೆ. ತಕೋ ದೋಸ್ತ, ಮೀನ್ ಸಾರು ಮಾಡು, ಆರಾಮಾಗಿ ತಿನ್ನು. ಬೇಟೆಗಾರನಿಗೆ ತುಂಬಾನೇ ಹಶುವಾಗಿರುತ್ತೆ. ಬೇಗ ಆ ಮೀನನ್ನ ಅವನು ಫ್ರೈ ಮಾಡಿ ತಕ್ಷಣ ತಿನ್ನಕ್ ಶುರು ಮಾಡ್ತಾನೆ. ಚೆನ್ನಾಗಿದೆ, ಇವತ್ತಿದ್ದಂತೂ ಆಯ್ತು ಕಣೋ. ಆದ್ರೆ ಮುಂದೇನು? ನೀನ್ ಟೆನ್ಷನ್ ಆಗ್ಬೇಡ, ಯಾವಾಗ್ಲೂ ನಿನಗೆ ನಾನ್ ತರ್ತೀನಿ ತಿನ್ನಕ್ಕೆ. ಹಾ, ಅದನ್ನ ಕೇಳಿ ಬೇಟೆಗಾರ ಸಂತೋಷ ಪಡ್ತಾನೆ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಕೊಕ್ಕರೆ ದಿನ ಬೇಟೆಗಾರನಿಗೋಸ್ಕರ ಏನಾದ್ರೂ ತಿನ್ನಕ್ಕೆ ತರ್ತಾ ಇತ್ತು. ಮತ್ತು ಒಂದಿನ ಬೇಟೆಗಾರನಿಗೆ ಒಂದು ಲೆಟರ್ ಬರುತ್ತೆ. ಈ ಕಾಗ್ದ ನನ್ನ ತಮ್ಮಂದಲ್ವಾ? ಪ್ರೀತಿಯ ಅಣ್ಣ, ನನಗ್ ನಿಂಗಿದ್ ಹೇಳಕ್ಕೆ ಖುಷಿ ಆಗ್ತಾ ಇದೆ. ನಾನ್ ತುಂಬಾ ದುಡ್ಡು ಮಾಡಿದೀನೀಗ, ಮತ್ತೆ ಮದ್ವೆನೂ ಆಗ್ತಾ ಇದ್ದೀನಿ. ಮತ್ ನನ್ನ ಮದ್ವೆಗೆ ಬರ್ಬೇಕು ನೀನು. ಅದು ಓದಿದ ತಕ್ಷಣ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಮತ್ತೆ ಆ ಲೆಟರ್ನ ಕಿತ್ತಾಕ್ಬಿಡ್ತಾನೆ. ನಾನಿಲ್ಲಿ ತಿಂಡಿ ತಿಂದಿದ್ದೀನಿ, ನನ್ನ ತಮ್ಮ ದುಡ್ಡು ಮಾಡಿ ಶ್ರೀಮಂತ ಆಗಿದ್ದಾನ. ತಡ್ಕೊಳಕ್ ಆಗ್ತಾ ಇಲ್ಲ ನಂಗಿದು. ಆದ್ರೆ ಹೇಗೆ ದುಡ್ಡು ಮಾಡ್ಲಿ ನಾನು? ಅದನ್ನ ಯೋಚನೆ ಮಾಡುವಾಗ ಕೊಕ್ಕರೆ ಹೇಳುವ ವಿಷಯನೇ ಹಾಕ ಬರುತ್ತೆ. ಆಗ ಅವನಿಗೊಂದು ಐಡಿಯಾ ಬರುತ್ತೆ. ಆ ಕೊಕ್ರೆಯ ವಜ್ರ ತುಂಬಾ ಕಾಸ್ಟ್ಲಿ. ಅದನ್ನ ತಕೊಂಡು ನಾನು ದುಡ್ಡು ಮಾಡ್ಬಿಡ್ತೀನಿ. ಹಂಗಂತ ಯೋಚನೆ ಮಾಡಿ ಅವನ್ ದಿಂಬು ಕೆಳಗಡೆ ಅವನು ಒಂದು ಕತ್ತಿಯನ್ನ ಇಟ್ಕೋತಾನೆ. ಆಮೇಲೆ ಅವನು ಮಲಗುತ್ತಾನೆ. ಸ್ವಲ್ಪ ತಾದ್ಮೇಲೆ ಕೊಕ್ಕರೆ ಅವನಿಗೋಸ್ಕರ ದೊಡ್ಡ ಮಾಂಸವನ್ನು ಎತ್ಕೊಂಡು ಮನೆಗೆ ಬರುತ್ತೆ. ಹೇಳು ದೋಸ್ತ, ಊಟ ಬಂದಿದೆ ನೋಡು. ಅದನ್ನ ಕೇಳಿದ ತಕ್ಷಣ ಅವನೊಂದ್ ಕೈಯಲ್ಲಿ ಚಾಕು ಮತ್ತೆ ಇನ್ನೊಂದ್ ಕೈಯಲ್ಲಿ ಕೊಕ್ಕರೆಯ ಕತ್ತನ್ನು ಹಿಡ್ಕೋತಾನೆ. ಆ ದೋಸ್ತ, ಏನ್ ಮಾಡ್ತಾ ಇದ್ದೀಯಾ? ನನಗ್ ದುಡ್ಡು ಮಾಡ್ಬೇಕು ಈಗ್ಲೇ, ನನಗೀ ವಜ್ರ ಬೇಕು. ಹಂಗಂತ ಹೇಳಿ ಆ ಕೊಕ್ಕರೆಯ ಕತ್ತನ್ನು ಅವನು ಕಟ್ ಮಾಡ್ಬಿಡ್ತಾನೆ. ಆಮೇಲೆ ಆ ವಜ್ರವನ್ನು ಎತ್ಕೋತಾನೆ. ಇನ್ನು ತಮ್ಮನಿಗಿಂತ ಶ್ರೀಮಂತ ಆಗ್ತೀನಿ ನಾನು. ಆಗ ಅವ್ನು ನೋಡ್ತಾನೆ, ಅವನ್ ಕೈಯಲ್ಲಿರುವ ಆ ವಜ್ರ ಮಾಯ ಆಗ್ಬಿಡುತ್ತೆ. ಮತ್ತೆ ಸತ್ತಿರುವ ಆ ಕೊಕ್ಕರೆ ಅವನ್ ತರನೇ ಕಾಣಿಸುವ ಒಂದು ಬೇಟೆಗಾರನಾಗಿ ಬದಲಾಗ್ತಾನೆ. ಏನಿದು? ನಾನು ಕೂಡ ನಿನ್ನಾಗೇನೆ ಬೇಟೆಗಾರ. ತಪ್ಪಿ ನಾನು ಒಂದಿನ ಋಷಿಗೆ ಬಾಣ ಹೊಡೆದ್ಬಿಟ್ಟೆ. ಸಾಯ್ತಾ ಸಾಯ್ತಾ ನಂಗೆ ಶಾಪ ಕೊಟ್ಟಿದ್ರು, ಕೊಕ್ಕರೆ ಆಗ್ತೀನಂತ, ಅದ್ರ ತಲೆ ಮೇಲೆ ವಜ್ರ ಇರುತ್ತಂತ. ನಾನು ಕಾಡಲ್ಲೇ ಇರಬೇಕಿತ್ತು, ಮತ್ತೆ ಒಬ್ಬ ಮನುಷ್ಯನ ಜೀವ ಉಳಿಸ್ಬೇಕಿತ್ತು. ಮತ್ತ ಮನುಷ್ಯ ಈ ವಜ್ರನ ತಗೊಳಕಂತ ನನ್ನ ಕೊಂದ್ರೆ ನನ್ನ ಶಾಪ ಮುಕ್ತಿ ಆಗ್ತಿತ್ತು. ಮತ್ತೀ ಶಾಪ ಅವನ ಮೇಲೆ ಹೋಗುತ್ತೆ. ಅದನ್ನ ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಮಿನಿಟೇ ಅವನು ಮತ್ತೆ ಕೊಕ್ಕರೆಯಾಗಿ ಬದಲಾಗ್ತಾನೆ. ಮತ್ತೆ ಅವನ ತಲೆ ಮೇಲೆ ಅದೇ ವಜ್ರ ಪ್ರತ್ಯಕ್ಷ ಆಗುತ್ತೆ. ಹೋಗು ಕೊಕ್ಕರೆ, ಕಾಡಿಗೆ ಹೋಗಿದ್ನು. ಹಾ, ಮತ್ತೆ ಕೊಕ್ಕರೆಯಾಗಿ ಬದಲಾಗಿರುವ ಬೇಟೆಗಾರ ಅವನಷ್ಟಿಗೆ ಅವನೇ ಕಾಡಿಗೆ ಹೋಗ್ಬಿಡ್ತಾನೆ. ಅವನ ದುಷ್ಟತೆಗೆ ಮತ್ತು ಅವನ ಅತಿ ಆಸೆಗೆ ತಕ್ಕ ಶಿಕ್ಷೆ ಅವನಿಗೆ ಸಿಕ್ಕುತ್ತೆ. ಬ್ಲೂ ಲ್ಯಾಂಡಿನ ಜಂತುಗಳು ಎಲ್ಲ ಶೇರ್ ಖಾನ್ ಕರೆದ ಕಾರಣದಿಂದ ಅವರ ಗುಹೆ ಹತ್ರ ಹೋಗ್ತಾರೆ. ಸ್ವಲ್ಪ ತಾದ್ಮೇಲೆ ಶೇರ್ ಖಾನ್ ಅವನ್ ತರನೇ ಕಾಣಿಸುವ ಇನ್ನೊಂದು ಸಿಂಹದ ಜೊತೆ ಬಂದು ಅಲ್ಲಿ ನಿಂತ್ಕೋತಾನೆ. ನನ್ನ ಪ್ರೀತಿಯ ಪ್ರಾಣಿಗಳೇ, ಕೆಲವು ದಿನಗಳಿಗೋಸ್ಕರ ನಾನು ನನ್ನ ತಮ್ಮನ ನೋಡೋಕೆ ಅವನ ಕಾಡಿಗೆ ಹೋಗ್ತಿದ್ದೀನಿ. ಅಷ್ಟರ ತನಕ ನನ್ನ ಫ್ರೆಂಡ್ ಶೇರು ಈ ಕಾಡನ್ನ ನೋಡ್ಕೊಳ್ತಾರೆ.
ಸರಿ ಶೇರ್ ಖಾನ್, ನೀವು ಬರುವ ತನಕನೂ ಶೇರುನೇ ನಮ್ಮೆಲ್ಲರ ರಾಜ ಆಗಿರ್ತಾರೆ. ನಿಮಗೆ ತುಂಬಾ ಧನ್ಯವಾದಗಳು. ಸ್ವಲ್ಪ ತಾದ್ಮೇಲೆ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಅದರ ಜಾಗದಲ್ಲಿ ಇನ್ನೊಂದು ಸಿಂಹ ಕೂತಿರುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಮೋಂಟು ಖಡ್ಗ ಮೃಗ ಅದು ತುಂಬಾನೇ ಮಸ್ತಿಯಲ್ಲಿ ಈ ಕಡೆ ಆ ಕಡೆ ಸುತ್ತಾಡ್ತಾ ಇತ್ತು. ಅದೇ ನದಿಯ ಬಳಿ ಒಂದು ಮರದ ಮೇಲೆ ಬುಲ್ಬುಲ್ ಪಕ್ಷಿ ಅದರ ಗೂಡು ಕಟ್ಕೊಂಡಿತ್ತು. ಆ ಗೂಡಿನ ಒಳಗಡೆ ಅದರ ಮಗುವಾದ ಮುನ್ನು ಕೂಡ ವಾಸಿಸ್ತಿತ್ತು. ಅದರ ರೆಕ್ಕೆಗೆ ತುಂಬಾನೇ ಪೆಟ್ಟಾಗಿರುತ್ತೆ. ಮರ ಬೀಳ್ಸೋದ್ರಲ್ಲಿ ಎಂತ ಮಜಾ ಬರುತ್ತೆ, ಇವತ್ತಂತೂ ನಿಲ್ಸೋರು ಇಲ್ಲ. ಹಂಗಂತದ್ದು ಜೋರಾಗಿ ಓಡ್ಬಂದು ಬುಲ್ಬುಲ್ ಇರುವ ಮರನ ಗುದ್ದುತ್ತೆ. ತಕ್ಷಣ ಬುಲ್ಬುಲ್ನ ಗೂಡು ಕೆಳಗಡೆ ಬಂದು ಬೀಳುತ್ತೆ. ಡ್ರ್ಯಾಗನ್ ಫ್ರೂಟ್ ಕೂಡ ಹೋಗಿ ನೀರಲ್ಲಿ ಬಿದ್ದ್ಬಿಡುತ್ತೆ. ಮತ್ತೆ ಮಗುಗೆ ಕೂಡ ಇನ್ನೂ ಜಾಸ್ತಿ ಪೆಟ್ಟಾಗುತ್ತೆ. ನೀನು ಏನ್ ಮಾಡಿದ್ಯಾ? ಅರೆ ಏನಾಯ್ತು, ಯಾಕೆ ಕೂಗಾಡ್ತಾ ಇದ್ಯಾ? ನನ್ ಮಗುಗೆ ಆಲ್ರೆಡಿ ಪೆಟ್ಟಾಗಿತ್ತು, ಈಗ ನಿನ್ನಿಂದ ಇನ್ನೂ ಜಾಸ್ತಿ ಪೆಟ್ಟಾಗಿದೆ. ಮತ್ತೆ ಆ ಡ್ರ್ಯಾಗನ್ ಫ್ರೂಟ್, ಅದಕ್ಕೆ 12 ದಿನ ಕೊಡ್ಬೇಕಾಗಿರುವ ಔಷಧಿ, ಅದನ್ನ ಕೂಡ ನೀನ್ ನೀರಿಗೆ ತಳ್ಬಿಟ್ಟೆ. ಇದ್ರಲ್ಲಿ ನನ್ ತಪ್ಪಿಲ್ಲ. ನಾನ್ ಈಗ್ಲೇ ಸಿಂಹ ಮಹಾರಾಜ ಹತ್ರ ಹೋಗ್ತೀನಿ. ನೀನ್ ಮಾಡಿರೋ ತಪ್ಪಿಗೆ ಖಂಡಿತ ನಿಂಗೆ ಶಿಕ್ಷೆ ಸಿಗ್ಬೇಕು. ಬುಲ್ಬುಲ್ ಸಿಂಹದ ಹತ್ರ ಹೋಗಿ ಎಲ್ಲಾ ವಿಷಯವನ್ನು ಹೇಳುತ್ತೆ. ತಕ್ಷಣ ಸಿಂಹ ಎಲ್ಲಾರನ್ನೂ ಸಭೆಗೆ ಕರೆಯುತ್ತೆ. ಈ ಎಲ್ಲ ಸಮಸ್ಯೆನ ನಾನು ಕೇಳಿದ ನಂತರ ಇದರಲ್ಲಿ ನನಗನ್ಸಿದ್ದೊಂದೇನೆ, ಮೋಂಟು ಗೇಂಡಾಮೃಗ. ಗೇಂಡ ಗಮ್ಮತ್ ಮಾಡುವಾಗೆಲ್ಲ ಮರ ಗಿಡ ಎಲ್ಲ ಬೀಳ್ಸಿನೇ ಗಮ್ಮತ್ ಮಾಡೋದಲ್ವಾ. ಅದರಿಂದಾಗಿ ನಿನ್ನ ಗೂಡು ಬಿತ್ತು ಅಂತ ಹೇಳಿದ್ರೆ ಅದು ಅವನ ತಪ್ಪಲ್ಲ, ಗೊತ್ತಾಯ್ತಾ? ಆದ್ರೆ ನನ್ನ ಮಗುಗೆ ಆರೋಗ್ಯ ಸರಿಯಾಗ್ಬೇಕಂದ್ರೆ ಕೊಡ್ಬೇಕಾಗಿರುವ ಔಷಧಿ, ಅದೇ ಡ್ರ್ಯಾಗನ್ ಫ್ರೂಟ್ ಯಾರು ತರ್ಕೊಡ್ತಾರೆ? ಅದು ನೀರಲ್ಲಿ ಬಿದ್ಬಿಡ್ತಲ್ವಾ? ನೀನ್ ಅವನಮ್ಮ ಅಲ್ವಾ, ನೀನು ಅದನ್ನ ಹೇಗೆ ತರಬೇಕು ಅಂತ ನೋಡ್ಕೋ. ಹಂಗಂತೇಳಿ ಅವನು ಮತ್ತೆ ಗುಹೆ ಒಳಗಡೆ ಹೋಗ್ಬಿಡ್ತಾನೆ. ಯಾರಿಗೂ ಅವ್ರು ಹೇಳಿದ ನ್ಯಾಯ ಇಷ್ಟನೇ ಆಗಿಲ್ಲ. ಸಾಯಂಕಾಲ ಪಿಂಕಿ ನರಿ ಸಿಂಹದ ಗುಹೆ ಒಳಗಡೆ ಹೋಗಿ ಮಾತಾಡಕ್ ಶುರು ಮಾಡುತ್ತೆ. ಸಿಂಹ ಮಹಾರಾಜ, ಕಾಡಿನ ಜವಾಬ್ದಾರಿ ನೀವ್ ಯಾವಾಗಿಂದ ತಗೊಂಡಿದ್ದೀರೋ ಆವಾಗಿಂದ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿದೆ. ನಾನು ನಿಮ್ ತರನೇ ತುಂಬಾ ಬುದ್ಧಿವಂತೆ ಆಗ್ಬೇಕು. ಅದ್ರಿಂದ ನಾನ್ ನಿಮ್ಮ ನೌಕರಿಯಾಗಿರ್ಬೇಕು ಅನ್ಕೊಂಡಿದೀನಿ. ಮತ್ತೆ ನಿಮಗೆ ಸೇವೆ ಮಾಡ್ಕೊಳ್ಳುವ ಒಂದು ಚಾನ್ಸ್ ಕೊಡಿ. ಅರೆ ವಾ, ನೀನಂತೂ ಒಳ್ಳೆ ಮಾತು ಹೇಳಿದ್ದೀಯಾ. ನಿನ್ನನ್ನು ನಾನು ಕೆಲ್ಸಕ್ಕೆ ಇಟ್ಕೊಳ್ತೀನಿ, ಆಯ್ತಾ? ಅವತ್ತಿಂದ ಪಿಂಕಿ ನರಿ ಸಿಂಹದ ಜೊತೆನೆ ಇರಕ್ ಶುರು ಮಾಡುತ್ತೆ. ಮತ್ತೆ ದಿನೇ ಅದ್ ಮಾಡುವ ತಪ್ಪುಗೆ ಅದನ್ನ ಹೊಗಳ್ತಾ ಇರುತ್ತೆ. ಒಂದಿನ ಸಾಯಂಕಾಲ ನರಿ ಅದನ್ನ ಹೊಗಳ್ತಾ ಈಗಂತ ಹೇಳುತ್ತೆ. ಸಿಂಹ ಮಹಾರಾಜ, ಹಿಮಾಲಯ ಪರ್ವತದ ಮೇಲೆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತೆ. ಅದನ್ನ ಯಾವ ಜಂತು ತಿನ್ನುತ್ತೋ ಆ ಜಂತು ಇರೋದ್ರಲ್ಲೇ ತುಂಬಾ ಶಕ್ತಿವಂತ ಮತ್ತು ಬಲವಂತ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಆ ಡ್ರ್ಯಾಗನ್ ಫ್ರೂಟ್ನ ನನಗೆ ನೀನ್ ತಂದ್ಕೊಡ್ಬೇಕೀಗ. ಸಿಂಹ ಮಹಾರಾಜ, ಆ ಹಣ್ಣು ಬರೀ ಹಿಮಾಲಯ ಪರ್ವತದಲ್ಲಿ ಮಾತ್ರ ಬೆಳೆಯುತ್ತೆ. ಅದು ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ ಅದನ್ನ ಯಾವ್ದಾದ್ರೂ ಹದ್ದು ಮಾತ್ರನೇ ತರಕ್ಕಾಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಆ ಹಣ್ಣನ್ನ ಪೂರ್ತಿಯಾಗಿ ನೀವು ತಿಂದ್ರೆ ಮಾತ್ರನೇ ಶಾಶ್ವತವಾಗಿ ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ಆಗ್ತೀರಾ. ಆದ್ರೆ ಸ್ವಲ್ಪ ಕೂಡ ಬೇರೆ ಯಾವ್ದಾದ್ರೂ ಜಂತು ತಿನ್ಬಿಟ್ರೆ ಅದನ್ನ ನೀವು ತಿಂದ್ರೂ ಕೂಡ ಉಪಯೋಗ ಇಲ್ಲದೆ ಹೋಗ್ಬಿಡುತ್ತೆ. ಸರಿ, ಹಾಗಾದ್ರೆ ನಾನು ಗೋಲ್ಡಿ ಹದ್ದತ್ರ ಈಗ್ಲೇ ಅದನ್ನ ತರಕ್ಕೆ ಹೇಳ್ತೀನಿ. ತಕ್ಷಣ ಸಿಂಹ ಮಹಾರಾಜ ಗೋಲ್ಡಿನ ಕರೆದು ಡ್ರ್ಯಾಗನ್ ಫ್ರೂಟ್ ತರಕ್ಕೆ ಕಳ್ಸುತ್ತೆ. 2 ದಿನದೊಳಗಡೆ ಗೋಲ್ಡಿ ಹೋಗಿ ಡ್ರ್ಯಾಗನ್ ಫ್ರೂಟ್ ತರುತ್ತೆ. ಇದನ್ನ ನಾನೀಗ ತಿಂತೀನಿ, ಮತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಆಗೋಗ್ತೀನಿ. ಸಿಂಹ ಮಹಾರಾಜ ಡ್ರ್ಯಾಗನ್ ಫ್ರೂಟ್ ನ ತಿನ್ನೋಣ ಅಂತ ಹೋಗ್ತಾನೆ. ಆಗ ತಕ್ಷಣ ನರಿ ಅದನ್ನ ಎತ್ಕೊಂಡು ಓಡೋಗ್ಬಿಡುತ್ತೆ. ನಿಲ್ಲು! ಸಿಂಹ ಮಹಾರಾಜ ಹಿಂದೆ ಓಡ್ತಾನೆ, ಆದ್ರೆ ಅದು ಗಿಡಗಳ ಒಳಗಡೆ ಓಡೋಗ್ಬಿಡುತ್ತೆ. ಸಿಂಹ ಮಹಾರಾಜ ಕೂಡ ಒಳಗಡೆ ಹೋಗ್ತಾನೆ, ಆದ್ರೆ ಅದೇ ಸಮಯ ನೋಡ್ಕೊಂಡು ನರಿ ಅವನ ಹತ್ರದಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಪಿಂಕಿ ನರಿನ ಎಷ್ಟು ಹುಡುಕಿದ್ರು ಸಿಕ್ಕೇ ಇಲ್ಲ. ಇನ್ನೊಂದ್ ಕಡೆ ಬುಲ್ಬುಲ್ ಮುಂದೆ ಕುತ್ಕೊಂಡು ಪಾಪ ಅಳ್ತಾ ಇರುತ್ತೆ. ಅಮ್ಮ, ನೀವು ಕೂಗಬೇಡಿ,
ನೀನಿಷ್ಟು ಕಷ್ಟ ಪಡ್ತಿರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ಮಗನೇ. ಒಂದು ತಾಯಿಯ ಕಣ್ಣು ಮುಂದೆನೆ ಮಗು ಸಾಯ್ತಾ ಇರೋದು ನೋಡೋದು ಎಷ್ಟು ದೊಡ್ಡ ದುರಾದೃಷ್ಟ ಗೊತ್ತಾ. ನನಗ್ ಯಾಕಪ್ಪ ಈ ಕಷ್ಟ. ಅಷ್ಟರಲ್ಲೇ ನರಿ ಅಲ್ಲಿಗೆ ಓಡೋನು ಬರುತ್ತೆ ಮತ್ತೆ ಡ್ರ್ಯಾಗನ್ ಫ್ರೂಟ್ ನ ಅವ್ರ ಮುಂದೆ ಇಡುತ್ತೆ. ಬೇಗ ಇದನ್ನ ತಿನ್ನು ಮುನ್ನು, ನಿನ್ನ ಜೀವನವನ್ನು ಕಾಪಾಡ್ಕೋ. ಅದನ್ನ ಕೇಳಿ ಬುಲ್ಬುಲ್ ಮುನ್ನುಗೆ ಸಪೋರ್ಟ್ ಮಾಡಿ ನಿಲ್ಸುತ್ತೆ. ಮತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿಂಹ ಮಹಾರಾಜ ಬರ್ತಾನೆ. ಇಲ್ಲ, ನನ್ನ ಡ್ರ್ಯಾಗನ್ ಫ್ರೂಟ್ನ ಮುಟ್ಲು ಬೇಡ ನೀನು. ಪಿಂಕಿ ಸಿಂಹ ಮಹಾರಾಜನ ನಿಲ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತೆ. ಅಷ್ಟರಲ್ಲಿ ಮುನ್ನು ಡ್ರ್ಯಾಗನ್ ಫ್ರೂಟ್ ನ ತಿನ್ನಕ್ಕೆ ಶುರು ಮಾಡುತ್ತೆ. ಸ್ವಲ್ಪತ್ತಿಗೆ ಅದರ ಆರೋಗ್ಯ ಸರಿಯಾಗುತ್ತೆ, ಅದರ ನೋವು ಕೂಡ ಕಡಿಮೆ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಿರುತ್ತೆ. ಅದನ್ನ ನೋಡಿ ಸಿಂಹ ಮಹಾರಾಜನಿಗೆ ಕೋಪ ಬರುತ್ತೆ. ನೀನು ನನಗೆ ದೊಡ್ಡದಾಗಿ ಮೋಸ ಮಾಡಿದ್ದೀಯಾ, ಇದಕ್ಕೆ ನಿಂಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದು ಎಲ್ಲ ಜಂತುಗಳನ್ನ ಸಭೆಗೆ ಕರೆಯುತ್ತೆ. ಪಿಂಕಿ ನರಿ ಭಯ ಪಡ್ತಾ ನಿಂತ್ಕೊಂಡಿರುತ್ತೆ. ಮತ್ತೆ ಬೇರೆ ಜಂತುಗಳು ಅಲ್ಲಿಗೆ ಹಾಜರಾಗಿರುತ್ತವೆ. ನರಿ ಅವಳ ಫ್ರೆಂಡು ಬುಲ್ಬುಲ್ಗೋಸ್ಕರ ಅಂತ ನನಗೆ ದ್ರೋಹ ಮಾಡಿದಾಳೆ. ಶೇರು ಮಹಾರಾಜ, ಬುಲ್ಬುಲ್ಲಿನ ಮಗು ಆದ ಮುನ್ನುಗೋಸ್ಕರನೇ ನಾನು ಇದೆಲ್ಲ ಮಾಡಿದ್ದು. ಡ್ರ್ಯಾಗನ್ ಫ್ರೂಟ್ ನ ಮೈ ಹುಷಾರಿಲ್ದೇ ಇರುವಾಗ ತಿಂದ್ರೆ ಮಾತ್ರನೇ ಉಪಯೋಗ ಆಗೋದು. ಅದನ್ನ ತಿಂದ್ರೆ ಯಾರು ಶಕ್ತಿಶಾಲಿ ಆಗೋದಿಲ್ಲ. ಓ, ನನ್ನ ಹತ್ರನೇ ಸುಳ್ಳು ಹೇಳಿದ್ದ ನೀನು. ಹಾಗಾದ್ರೆ ನಿನ್ನನ್ನೀಗ ಉಳ್ಸಕ್ಕೆ ಯಾರು ಬರೋದಿಲ್ಲ. ಹಂಗಂತ ಹೇಳಿ ನರಿ ಮೇಲೆ ಅದು ಧುಮ್ಕುತ್ತೆ. ಮತ್ತೆ ಅದರ ಮುಖ ಎಲ್ಲ ಹೊಡೆದಾಕ್ಬಿಡುತ್ತೆ. ಸಿಂಹ ಮಹಾರಾಜ ಅದನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಶೇರ್ ಖಾನ್ ಬರ್ತಾನೆ. ಅವನು ತಕ್ಷಣ ಸಿಂಹ ಮಹಾರಾಜನ ಅಲ್ಲಿಂದ ತಳ್ಬಿಡ್ತಾನೆ. ಶೇರ್ ಖಾನ್, ಏನ್ ಮಾಡ್ತಾ ಇದ್ಯಾ ನೀನೀಗ? ಬುಲ್ಬುಲ್ ನನಗೆ ಎಲ್ಲ ಹೇಳಿದಾಳೆ ಗೊತ್ತಾಯ್ತಾ. ನೀನು ಪ್ರೂವ್ ಮಾಡಿಬಿಟ್ಟೆ ನಿನ್ನೊಳಗೆ ಒಬ್ಬ ಒಳ್ಳೆಯ ಲೀಡರ್ ಇಲ್ಲ ಅಂತ. ಮೋಂಟು ಗೇಂಡಾಮೃಗ ಮರಕ್ಕೆ ಡಿಕ್ಕಿ ಹೊಡೆದು ಡ್ರ್ಯಾಗನ್ ಫ್ರೂಟ್ ನೀರಿಗೆ ಹಾಕಿದ್ದ. ಅವನಿಗೆ ಶಿಕ್ಷೆ ಕೊಟ್ಟು ಆ ಡ್ರ್ಯಾಗನ್ ಫ್ರೂಟ್ನ ಹಿಂದೆ ತಂದು ಆ ಮಗುವಿಗೆ ಮತ್ತು ತಾಯಿಗೆ ಕೊಡ್ಬೇಕಿತ್ತು ನೀನು. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ಆದ್ರೆ ನೀನು ಅತಿ ಆಸೆಯಲ್ಲಿ ಅದರಿಂದ ಶಕ್ತಿ ಸಿಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟ್ಲಿ ನೀನು ಅದನ್ನ ತರ್ಸಕ್ಕೆ ಅಂತ ಹೇಳ್ದೆ. ಈ ರೀತಿ ನೀನು ಕಾಡನ್ನ ಆಳ್ತೀಯಾ? ಆದ್ರೆ ಶೇರ್ ಖಾನ್, ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಾನು ನಿನ್ನ ಫ್ರೆಂಡ್ ಅಂತ ಮರ್ತ್ ಬಿಡ್ತೀನಿ. ಅದನ್ನ ಕೇಳಿ ಆ ಸಿಂಹ ಅಲ್ಲಿಂದ ಬೇಗ ಬೇಗ ಓಡೋಡಿ ಬರುತ್ತೆ. ನನ್ನ ಪ್ರೀತಿಯ ಪ್ರಾಣಿಗಳೇ, ಶೇರುವಿಂದಾಗಿ ನಿಮಗೆಲ್ರಿಗೂ ತೊಂದರೆಯಾಗಿದೆ. ಅದಕ್ಕೆ ನಾನ್ ಸಾರಿ ಕೇಳ್ತಾ ಇದ್ದೀನಿ. ನಾನೆಲ್ಲಾದ್ರೂ ಹೋದ್ರೆ ಇನ್ ಮುಂದೆ ಪಿಂಕಿ ನರಿನೇ ರಾಜ್ಯನ ನೋಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಅದನ್ನ ಕೇಳಿಸ್ಕೊಂಡು ಎಲ್ಲ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಮತ್ತೆ ಎಲ್ಲರೂ ಪಿಂಕಿ ನರಿನ ಹೊಗಳ್ತಾರೆ. ಅದರ ನಂತರ ದಿನ ಡ್ರ್ಯಾಗನ್ ಫ್ರೂಟ್ ನ ತಿಂತ ಮುನ್ನು ತುಂಬಾನೇ ಆರೋಗ್ಯವಾಗಿ ಬದಲಾಗುತ್ತೆ. ಮತ್ತೆ ಈ ರೀತಿ ತಾಯಿಯಾದ ಬುಲ್ಬುಲಿನ ಸಮಸ್ಯೆ ತೀರಿ ಹೋಗುತ್ತೆ.